Welcome back to SPM tutorial. Today we are going to discuss about B forms. Okay, so here is a word B. Okay, this B is a just this is a form we call that. Okay, so class ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ. Okay, so ಇಲ್ಲಿ present simple B ಒಂದು present simple ನಲ್ಲಿ B form ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. Okay, so ಇಲ್ಲಿ ನಾನು B form first introduce ಮಾಡ್ತೀನಿ. Okay, before that I would like to share with you that is this video is a very important and very beautiful. Okay, because just ನೀವು ವಾಚ್ ಮಾಡ್ತಾ 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 ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇದು ಎಷ್ಟು ಮೀನಿಂಗ್ಫುಲ್ ಆಗಿದೆ ಈ ವಿಡಿಯೋ, ಎಷ್ಟು ನಮ್ಗೆ ಒಂದು ಏನೋ ಒಂದು ವಿಶೇಷವಾಗಿ ಕಲಿಯೋ ತರ ನಿಮ್ಗೆ ಫೀಲ್ ಆಗ್ತಾ ಹೋಗುತ್ತೆ. ಮತ್ತೆ ಲಾಸ್ಟ್ ವಿಡಿಯೋ ಎಂಡಿಂಗ್ ಅಲ್ಲಿ ನಿಮ್ಗೆ ಒಂದಷ್ಟು ಇವಾಗ ಏನ್ ಕಲಿತೀರಾ ಅದನ್ನ ಲಾಸ್ಟ್ ಅಲ್ಲಿ MCQ ಟೈಪ್ ನಲ್ಲಿ ನಾನು ಕ್ವಶನ್ ಮಾಡಿದ್ದೀನಿ. ಈ ಒಂದು ಡಿಸ್ಕ್ರಿಪ್ಟಿವ್ ಏನ್ ಎಷ್ಟು ಅರ್ಥ ಆಗಿದೆ ಅನ್ನೋದಕ್ಕೆ ನಿಮ್ಗೆ ಆ ಒಂದು MCQ ಕ್ವಶನ್ಸ್ಗೆ ಆನ್ಸರ್ ಮಾಡಿದಾಗ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡದಂಗೆ ಈ ಪೂರ್ತಿ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಶೇರ್ ವಾಟ್ ಇಸ್ ದಟ್ ಬಿ ಫಾರ್ಮ್. ಬಿ ಫಾರ್ಮ್ಸ್ ಯಾವ್ಯಾವುದು ಅಂತ ನಾನು ಹೇಳ್ಕೊಡ್ತೀನಿ. ಓಕೆ, ಸೊ ಇಲ್ಲಿ ಬಿ ಫಾರ್ಮ್ ಅಂತ ಬಂದಾಗ ನಾವು ಎರಡು ಗ್ರೂಪ್ ಮಾಡ್ತೀವಿ. ಒಂದು ಸಿಂಗುಲರ್, ಇನ್ನೊಂದು ಪ್ಲೂರಲ್. ಓಕೆ, ಸೊ ಸಿಂಗುಲರ್ ಫಾರ್ಮ್ ಒಂದು ನೋಡಿ ಈಸ್, ವಾಸ್. ನೆಕ್ಸ್ಟ್ ಇಲ್ಲಿ ಆರ್ ಮತ್ತೆ ವೇರ್. ಓಕೆ, ಸೊ ಇವು ನಾವು ಬಿ ಫಾರ್ಮ್ ಸಾಮಾನ್ಯವಾಗಿ ಯೂಸ್ ಮಾಡ್ತೀವಿ. ಓಕೆ, ಸೊ ಇನ್ನು ಇದಾವೆ ಡು, ಸಾರಿ ಇದು ಸಿಂಗಲ್, ಡು, ನೆಕ್ಸ್ಟ್ ಡಸ್. ಓಕೆ, ಸೊ ಹಿಯರ್ these are the ಬಿ ಫಾರ್ಮ್ಸ್ ಅಂತ ಕರೀತೀವಿ. ಸಿಂಗುಲರ್ ಬೇರೆ, ಪ್ಲೂರಲ್ ಬೇರೆ. ಓಕೆ, ಸೊ ಇಲ್ಲಿ ಬಂದು ನೆಕ್ಸ್ಟ್ ಆಮ್ ಅನ್ನೋದು ಫಸ್ಟ್ ಪರ್ಸನ್ ಯೂಸ್ ಮಾಡ್ತಕ್ಕಂಥದ್ದು, ಇದು ಎಕ್ಸೆಪ್ಷನ್ಸ್ ಇದೆ. ಓಕೆ, ಸೊ ಹಿಯರ್ ಫಸ್ಟ್ ಪ್ರೆಸೆಂಟ್ ಸಿಂಪಲ್ ನಲ್ಲಿ ಬಿ ಫಾರ್ಮ್ ನೋಡಿದಾಗ ನಾವು ಹ್ಯಾಮ್ ಯೂಸ್ ಮಾಡ್ತೀವಿ. ಓಕೆ, ಹ್ಯಾಮ್ ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ ಇದು ಶಾರ್ಟ್ ಫಾರ್ಮ್ ಆಫ್ ಐ ಹ್ಯಾಮ್. ಆಮ್, ಇದನ್ನ ನಾವು ಹೀಗೆ ಸೊಲ್ವ್ ಮಾಡ್ತೀವಿ. ಆಮ್ ಫ್ರಮ್ ಜಪಾನ್. ಓಕೆ, ಆಮ್ ಫ್ರಮ್ ಜಪಾನ್. ನೋಡಿ ಯು ಆರ್, ಅದನ್ನ ಯು ಆರ್. ವಿ ಆರ್ ಅದನ್ನ ವಿ ಆರ್. ಸೊ ನೋಡಿ ಶಾರ್ಟ್ ಫಾರ್ಮ್ ಇದು. ನೀವು ಈ ತರನು ಇರುತ್ತೆ ಸಮ್ಟೈಮ್ಸ್ ಒಂದು ನ್ಯೂಸ್ ಪೇಪರ್ ಅಲ್ಲಿ ಆಗ್ಬೋದು, ಒಂದು ಕ್ವಶನ್ ಪೇಪರ್ ಅಲ್ಲಿ ಆಗ್ಬೋದು. ರೀಡಿಂಗ್ ಮಾಡುವಾಗ ನಾವು ಈ ತರ ಶಾರ್ಟ್ ಫಾರ್ಮ್ಸ್ ನಾವು ಅಬ್ಸರ್ವ್ ಮಾಡ್ತೀವಿ. ಓಕೆ, ಸೊ ದಟ್ ಈಸ್ ಅ ಯು ಆರ್, ವಿ ಆರ್, ದೇ ಆರ್. ಓಕೆ, ಸೊ ಇದನ್ನು ತಿಳ್ಕೊಬೇಕಿಲ್ಲಿ ನೀವು. ಓಕೆ, ಇರಲಿ. ಸೊ ಇಲ್ಲಿ ನಾವಿಲ್ಲಿ ಆರ್ ಅಂತಕ್ಕಂಥದ್ದು ಏನು ಬಿ ಫಾರ್ಮ್. ಸೊ ವಿ ಆರ್ ಫ್ರಮ್ ಬ್ರೆಜಿಲ್. ಓಕೆ, ಸೊ ಅದೇ ರೀತಿಯಾಗಿ ಹಿ ನೋಡಿ, ಈಸ್ ನೋಡಿ, ಈಸ್ ನ ಎಷ್ಟು ನೀಟಾಗಿ ಮಾಡಿದೆ ನೋಡಿ. ಈ ಅಪಾಸ್ಟ್ರಫಿ ಎಸ್ ಅಂತ ಇದೆ, ಬಟ್ ಅದು ಫುಲ್ ಫಾರ್ಮ್ ಈಸ್ ಅಂತ. ಇದನ್ನ ನಾವು ಅಪಾಸ್ಟ್ರಫಿ ಅಂತ ಕರಿತೀವಿ. ಓಕೆ, ವಾಟ್ ಇಸ್ ದಟ್ ಅಪಾಸ್ಟ್ರಫಿ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಪಾಸ್ಟ್ರಫಿ ಅಂತ ಹೇಳಿ ನಾವು ಕರಿತೀವಿ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ ಹಿ ಈಸ್ ಫ್ರಮ್ ಇಂಡಿಯಾ, ಶಿ ಈಸ್ ಫ್ರಮ್ ಇಂಡಿಯಾ, ಇಟ್ ಈಸ್ ಫ್ರಮ್ ಇಂಡಿಯಾ. ಓಕೆ, ಈ ತರ ನಾವು ಬಳಸ್ತಾ ಹೋಗ್ತೀವಿ. ಓಕೆ, ಅದೇ ರೀತಿ ನೆಗೆಟಿವ್ ಫಾರ್ಮ್ ಬಂದಾಗ ಜಸ್ಟ್ ನಾಟ್ ಬರ್ತದೆ ಅಷ್ಟೇ. ಓಕೆ, ಐ ಆಮ್ ನಾಟ್, ಐ ಆಮ್ ನಾಟ್ ಮ್ಯಾರಿಡ್. ನೋಡಿ, ಯು ಆರ್ ನಾಟ್. ನೋಡಿ, ಯು ಆರ್ ನಾಟ್ ನೋಡಿ, ಎರಡು ಟೈಪ್ ಬರುತ್ತೆ ನೋಡಿ. ಇಲ್ಲಿ ಯು ಆರ್ ಮಾತ್ರ ಹೇಗೆ ಶಾರ್ಟ್ ಫಾರ್ಮ್ ಬರೀಬೇಕು ನೋಡಿ. ಇಲ್ಲಿ ಯು ಆರ್ ಇದೆ ನೋಡಿ, ಯು ಆರ್ ಇದೆ. ಇದನ್ನ ಶಾರ್ಟ್ ಫಾರ್ಮ್ ಹೇಗೆ ಯು ಆರ್ ನೋಡಿ. ಅದನ್ನೇ ಯು ಆರ್ ನಾಟ್, ಸೊ ಯು ಸಪರೇಟ್ ವರ್ಡ್ ಆಯ್ತು. ಅರಂಟ್ ನೋಡಿ, ಎಷ್ಟು ನೀಟಾಗಿದೆ, ಅರ್ಥ ಆಗ್ತದ್ಯಾ? ಸೊ
ಇದು ವೆರಿ ಇಂಪಾರ್ಟೆಂಟ್. ಈ ತರದ ಒಂದಷ್ಟು ನೀವು ಕಲಿಬೇಕಾಗತ್ತೆ. ಸೊ ಯು ಆರ್ ನಾಟ್ ಹ್ಯಾಪಿ, ವಿ ವರ್, ವಿ ಅರಂಟ್, ದೇ ಆರ್ ನಾಟ್, ದೇ ಅರಂಟ್. ಎಸ್, ನೋಡಿ ಅದೇ ರೀತಿ ಹಿ ಈಸ್ ನಾಟ್, ಈ ಇಸಂಟ್ ಅಂತ ನಾವು ಯೂಸ್ ಮಾಡ್ತೀವಿ. ಈಸ್ ನಾಟ್, ಈಸ್ ನಾಟ್, ಇದನ್ನ ಈಸಂಟ್ ಅಂತ ಹೇಳಲಿಕ್ಕೆ ಬರಲ್ಲ. ಈಸ್ ಈಸ್ ನಾಟ್, ಶಿ ಇಸಂಟ್, ಶಿ ಇಸ್ ನಾಟ್. ಎಸ್, ನೋಡಿ ಅಟೆನ್ಷನ್ ಕೊಡ್ಬೇಕು ಸ್ವಲ್ಪ. ಓಕೆ, ಸೊ ಹಿಯರ್ ಹಿ ಈಸ್ ನಾಟ್ ಅ ಸ್ಟೂಡೆಂಟ್, he is not a student, she isn't a student. ಎಸ್, ಸೊ ಈ ರೀತಿ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಓಕೆ ಫ್ರೆಂಡ್ಸ್, ಇದು ವೆರಿ ಇಂಪಾರ್ಟೆಂಟ್ ಕ್ಲಾಸ್. ಏಕೆಂದ್ರೆ ನೋಡಿ, ಒಂದ್ರಲ್ಲಿ ಎಷ್ಟೊಂದು ಟಾಪಿಕ್ಸ್ ಕಲಿತೀವಿ ನೋಡಿ. ಆ ಶಾರ್ಟ್ ಫಾರ್ಮ್ ಕಲಿತೀವಿ, ಬಿ ಫಾರ್ಮ್ ಕಲಿತೀವಿ. ಬಿ ಫಾರ್ಮ್ ಇಸ್ ನಥಿಂಗ್ ಬಟ್ ಆಕ್ಸಿಲರಿ ವರ್ಬ್ಸ್. ಓಕೆ, ಸೊ ಹಾಗಾಗಿ ನಾವು ಇಲ್ಲಿ ಸ್ವಲ್ಪ ವಿಡಿಯೋನ ನಾವು ಫೋಕಸ್ ಮಾಡಿದ್ರೆ ಒಳ್ಳೆಯದು ಅಂತ ಅನ್ಸುತ್ತೆ. ಓಕೆ, ಸೊ ನೆಕ್ಸ್ಟ್ ಟಾಪಿಕ್, ನೆಕ್ಸ್ಟ್ ಹೋಗೋಣ. ನೋಡಿ ನೆಗೆಟಿವ್ ಆಯ್ತಲ್ಲ. ನೆಕ್ಸ್ಟ್ ಇಲ್ಲಿ ಏನು ಕ್ವಶನ್ಸ್ ಇದೆ ನೋಡಿ. ನೋಡಿ ಇಲ್ಲಿ ಆಮ್, ಆರ್, ಈಸ್, ಸೊ ಬಿ ಫಾರ್ಮ್ಸ್ ಎಲ್ಲ. ಓಕೆ, ಬಿ ಫಾರ್ಮ್ಸ್ ಅಂತ ಆಗಲೇ ಡಿಸ್ಕಸ್ ಮಾಡಿದ್ವಿ. ಓಕೆ, ನೋಡಿ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಹ್ಯಾಮ್ ಐ ಬ್ಯೂಟಿಫುಲ್, ನಾನು ಬ್ಯೂಟಿಫುಲ್. ಆರ್ ಯು ಅ ಟೀಚರ್, ಆರ್ ವಿ ಟೀಚರ್, ಆರ್ ದೇ ಟೀಚರ್. ನೋಡಿ, is he tall, is she tall, is it tall. ಓಕೆ ಸರ್, ಯಾಕೆ ಇಲ್ಲಿ ನಾವು ಸಾಮಾನ್ಯವಾಗಿ ನಾನು ಬ್ಯೂಟಿಫುಲ್, ಐ ಆಮ್ ಬ್ಯೂಟಿಫುಲ್. ನೋಡಿ ನೋಡಿ, ಇಂಗ್ಲಿಷ್ ನಲ್ಲಿ ಕೆಲವರು ಎಷ್ಟು ಮಿಸ್ಟೇಕ್ ಮಾತಾಡ್ತಾರೆ ಅಂತಂದ್ರೆ, ನಾನು ಬ್ಯೂಟಿಫುಲ್ ಅಂತ ಕೇಳೋದಿಕ್ಕೆ ಐ ಆಮ್ ಬ್ಯೂಟಿಫುಲ್, ಐ ಆಮ್ ಬ್ಯೂಟಿಫುಲ್ ಅಂತ ಹೇಳ್ತಾರೆ. ಆಕ್ಚುಲಿ ಇದು ರಾಂಗ್ ಸೆಂಟೆನ್ಸ್. ಅಂದ್ರೆ ಸೆಂಟೆನ್ಸ್ ಸರಿನೇ, ಬಟ್ ನಾವು ಅನ್ಕೊಂಡಿದ್ದು ಅರ್ಥಕ್ಕೆ ಇದು ಸರಿಯಾಗಿರಲ್ಲ. ಐ ಆಮ್ ಬ್ಯೂಟಿಫುಲ್ ಅಂದ್ರೆ ನಾನು ತುಂಬಾ ಸುಂದರವಾಗಿದ್ದೀನಿ ಅಂತ, ನಾನು ಸುಂದರವಾಗಿದ್ದೀನಿ, ಸುಂದರವಾಗಿದ್ದೀನಿ ಅಂತ ಆಗುತ್ತೆ. ನಾನು ಕೇಳ್ತಾ ಇದ್ದೀನೋ, ನಾನು ಬ್ಯೂಟಿಫುಲ್, ನಾನು ಸುಂದರವಾಗಿದ್ದೀರಾ? ಎಸ್, ಕ್ವಶನ್ ಮಾರ್ಕ್ ಕೇಳ್ತಾ ಇದ್ದೀನಿ. ಓಕೆ, ಸೊ ಅವಾಗ ನಾವೇನ್ ಮಾಡ್ತೀವಿ, ಹ್ಯಾಮ್ ಐ ಬ್ಯೂಟಿಫುಲ್ ಅಂತ ಇದು ಸೆಂಟೆನ್ಸ್ ಮಾಡಬೇಕು. ಯಾಕೆ ಹ್ಯಾಮ್ ಬರುತ್ತೆ ಅಂದ್ರೆ, ನೋಡಿ ಇಂಗ್ಲಿಷ್ ನಲ್ಲಿ ಒಂದಷ್ಟು ಕ್ವಶನ್ ಮಾಡುವಾಗ ಅದಕ್ಕೆ ಆದಂತಹ ಒಂದಷ್ಟು ರೂಲ್ಸ್ಗಳಿದೆ. ಇಲ್ಲಿ 2 ಟೈಪ್ ಬರ್ತವೆ. ಒಂದು ಎಸ್ ಆರ್ ನೋ ಕ್ವಶನ್. ಓಕೆ, ಇನ್ನೊಂದು WH ಕ್ವಶನ್ಸ್ ಅಂತ ಕರಿತೀವಿ. 2 ಟೈಪ್ ಅಲ್ಲಿ ಕರಿತೀವಿ ನಾವು, ಎಸ್ ಆರ್ ನೋ ಕ್ವಶನ್ಸ್, WH ಕ್ವಶನ್ಸ್. ಓಕೆ, ಈಗ ಇಲ್ಲಿ ಇರ್ತಕ್ಕಂತಹ ಈ ಎಕ್ಸಾಂಪಲ್ ಬಿ ಫಾರ್ಮ್ಸ್ ಏನಿದೆ, ಇಲ್ಲಿ ನಾವು ಎಸ್ ಆರ್ ನೋ ಕ್ವಶನ್ಸ್ ಕರಿತೀವಿ. ಹ್ಯಾಮ್ ಐ ಬ್ಯೂಟಿಫುಲ್ ಅನ್ನೋದಕ್ಕೆ ಇಲ್ಲ ಎಸ್ ಅಂತ ಹೇಳ್ಬೇಕಿಲ್ಲ ನೋ ಅಂತ ಹೇಳ್ಬೇಕು. ಅರ್ಥ ಆಯ್ತಲ್ವಾ? ಸೊ ಹ್ಯಾಮ್ ಐ ಬ್ಯೂಟಿಫುಲ್, ಎಸ್ ಅಥವಾ ನೋ, ಹೀಗೆ ಹೇಳ್ಬೇಕು. ಸೊ ಈ ತರದ ಪ್ಯಾಟರ್ನ್ ಅಂತ ಬರ್ತೀವಿ ನಾವು. ಓಕೆ, ಸೊ ಓವರ್ ಆಲ್ ಒಟ್ಟಾಗಿ ನಾವು ಇಂಗ್ಲಿಷ್ ನಲ್ಲಿ ಒಂದು ಕ್ವಶನ್ ಮಾಡಬೇಕು ಅಂದ್ರೆ ಮುಖ್ಯವಾಗಿ WH ಕ್ವಶನ್ಸ್ ಇರಬೇಕು. ಓಕೆ, ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ಸ್ ಇರಬೇಕು, ನೆಕ್ಸ್ಟ್ ಸಬ್ಜೆಕ್ಟ್ ಇರಬೇಕು, ನೆಕ್ಸ್ಟ್ ವರ್ಬ್ ಇರಬೇಕು, ಆಕ್ಷನ್ ವರ್ಬ್, ನೆಕ್ಸ್ಟ್ ಆಬ್ಜೆಕ್ಟ್ ಇರಬೇಕು. ಓಕೆ, ಸೊ ಈ ಸೆಂಟೆನ್ಸ್ ನಲ್ಲಿ ನಮ್ಗೆ WH ವರ್ಡ್ ಇಲ್ಲ, ಬಿಟ್ಬಿಡಿ ಅದು. ಸೊ ಹೆಲ್ಪಿಂಗ್ ವರ್ಬ್ ಯಾವುದು? ಅದೇ ಬಿ ಫಾರ್ಮ್ ಹೆಲ್ಪಿಂಗ್ ವರ್ಬ್. ಎಸ್, ನೆಕ್ಸ್ಟ್ ಸಬ್ಜೆಕ್ಟ್, ಐ ಇಸ್ ಅ ಸಬ್ಜೆಕ್ಟ್. ನೆಕ್ಸ್ಟ್ ವರ್ಬ್ ಈ ಸೆಂಟೆನ್ಸ್ ಅಲ್ಲಿ ಬರ್ಲಿಕ್ಕಿಲ್ಲ. ನೆಕ್ಸ್ಟ್ ಆಬ್ಜೆಕ್ಟ್ ಬ್ಯೂಟಿಫುಲ್. ಎಸ್, ಈ ರೀತಿಯಾಗಿ ನಾವು ಕ್ವಶನ್ ಮಾಡಬೇಕು ಅಂದ್ರೆ ಈ ಫಾರ್ಮೆಟ್ ನಾವು ಬಳಸಬೇಕಾಗುತ್ತೆ. ಓಕೆ, ಸೊ ಇದೇ ಫಾರ್ಮೆಟ್ ಬಳಸಿದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಆರ್ ಯು ಟೀಚರ್, ಈ ಫಾರ್ ಎಕ್ಸಾಂಪಲ್ ನೀನು ಮಾರ್ಕೆಟ್ಗೆ ಹೋಗುತ್ತಿದ್ದೀಯಾ ಅಂತ ಕೇಳೋದಾದ್ರೆ ನೋಡಿ, ಆರ್ ಯು ಗೋಯಿಂಗ್ ಟು ಮಾರ್ಕೆಟ್. ನೋಡಿ ಇಲ್ಲಿ ಯಾವ್ದಿದೆ? ಹೆಲ್ಪಿಂಗ್ ವರ್ಬ್ ಇದೆ. ಎಸ್, ನೆಕ್ಸ್ಟ್
ಸಬ್ಜೆಕ್ಟ್ ಇದೆ, ನೆಕ್ಸ್ಟ್ ವರ್ಬ್ ಇದೆ, ನೆಕ್ಸ್ಟ್ ಇದು ಉಳಿದದ್ದು ಆಬ್ಜೆಕ್ಟ್ ಬಂತಾ. ಇದು ಎಸ್ ಆರ್ ನೋ ಕ್ವಶನ್. ಓಕೆ, ಇದು ಎಸ್ ಆರ್ ನೋ ಕ್ವಶನ್ ಆಗಿರುತ್ತೆ. ಓಕೆ, ಈ ರೀತಿಯಾಗಿ ನಾವು ಎಸ್ ಆರ್ ನೋ ಕ್ವಶನ್ಸ್ ಆಗಲಿ ಡಬ್ಲ್ಯೂ ಕ್ವಶನ್ಸ್ ಆಗಲಿ ಮಾಡಬೇಕು ಅಂದ್ರೆ ಇಂಗ್ಲಿಷ್ ನಲ್ಲಿ ಒಂದು ಸೆಂಟೆನ್ಸ್ ಇದೆ, ಆ ಸೆಂಟೆನ್ಸ್ ಪ್ರಕಾರನೇ ಮಾಡಬೇಕಾಗುತ್ತೆ, ಅವಾಗ ಮಾತ್ರ ಅದು ಮೀನಿಂಗ್ಫುಲ್ ಆಗುತ್ತೆ. ನಾವು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾ ಹೋದ್ರೆ ರಾಂಗ್ ಆಗುತ್ತೆ. ಓಕೆ, ಸೊ ಹಾಗಾಗಿ ಫ್ರೆಂಡ್ಸ್ ನಾವು ಒಂದಷ್ಟು ಏನ್ ಮಾಡ್ಬೇಕಾಗತ್ತೆ, ಒಂದಷ್ಟು ಈ ತರ ಪ್ಯಾಟರ್ನ್ ಏನು ಕ್ವಶನ್ ಮಾಡ್ಬೇಕು ಅಂದ್ರೆ ಒಂದು ಪ್ಯಾಟರ್ನ್ ಏನಿದೆ, ರೂಲ್ಸ್ ಅಂತ ಹೇಳ್ತೀವಲ್ಲ, ಸೊ ಅದೇನಿದೆ ಅದನ್ನ ನಾವು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಅವಾಗ ಮಾತ್ರ ನಾವು ಯಾರಾದ್ರೂ ಒಂದು ಕ್ವಶನ್ ಮಾಡುವಾಗ, ಇಂಗ್ಲಿಷ್ ನಲ್ಲಿ ಕ್ವಶನಿಂಗ್ ಮಾಡುವಾಗ ನಮ್ಗೆ ಈಸಿ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ನೆಕ್ಸ್ಟ್ ಹೋಗೋಣ. ಓಕೆ, ಇಲ್ಲಿ ನೆಕ್ಸ್ಟ್ ನಾನು ನಿಮ್ಗೆ ಡಬ್ಲ್ಯೂ ಎಚ್ ಕ್ವಶನ್ಸ್ ಅಂತ ಹೇಳಿದೆ ಅಲ್ವಾ. ಆ ಡಬ್ಲ್ಯೂ ಎಚ್ ಕ್ವಶನ್ಸ್ ಹೇಗಿರುತ್ತೆ, ಯಾವ್ಯಾವ ಡಬ್ಲ್ಯೂ ಎಚ್ ಕ್ವಶನ್ಸ್ ಅಂದ್ರೆ ವರ್ಡ್ಸ್ ಯಾವ್ದು ಅಂತಂದ್ರೆ, ಈಗ ನೋಡಿ ಡಬ್ಲ್ಯೂ ಎಚ್ ವರ್ಡ್ಸ್ ನೋಡಿ. ಫಾರ್ ಎಕ್ಸಾಂಪಲ್ ವೇರ್, ವೆನ್, ಹೌ, which, what, how long, how far. ಓಕೆ, ವೆನ್ ಆಯ್ತಲ್ಲ. ಓಕೆ, ವೆನ್, ವೈ ಆಗಿಲ್ಲ. ಓಕೆ, ವೈ ನೋಡಿ, ಇವೆಲ್ಲ ಡಬ್ಲ್ಯೂ ಎಚ್ ಕ್ವಶನ್ಸ್ ನೋಡಿ. ಒಂದೊಂದು ಇದು ಪ್ಲೇಸ್ ಅನ್ನ ಹೇಳುತ್ತೆ, ಹೌದಲ್ವಾ. ಇದು ಟೈಮ್ ಹೇಳುತ್ತೆ ಯಾವಾಗ ಅಂತ, ಇದು ರೀಸನ್ ಅಲ್ಲ, ಅದು ಮೆಥಡ್ ಯಾವಾಗ ಅಂತ, ಯಾವ ಮೆಥಡ್ ಅಂತ ಹೇಳುತ್ತೆ. ಇದು ಚಾಯ್ಸ್, ಇದು ಥಿಂಗ್ಸ್ ಏನಂತ ಹೇಳುತ್ತೆ, ಇದು ಎಷ್ಟು ದೂರ ಅನ್ನೋದ್ರ ಬಗ್ಗೆ ಹೇಳುತ್ತೆ. ಹೌ ಫಾರ್ ಅನ್ನೋದು ಕೂಡ ಅಷ್ಟೇ, ಹೌ ಲಾಂಗ್ ಎಷ್ಟೊತ್ತು ಅಂತ ಹೇಳ್ತೀವಿ, ಹೌ ಫಾರ್ ಎಷ್ಟು ದೂರ, ವೈ ರೀಸನ್. ಓಕೆ, ಇವೆಲ್ಲ ಡಬ್ಲ್ಯೂ ಎಚ್ ವರ್ಡ್ಸ್ ಯೂಸ್ ಮಾಡ್ಕೊಂಡು ಸೆಂಟೆನ್ಸ್ ಕಲ್ತ್ಕೊಂಡ್ರೆ ತುಂಬಾ ಉತ್ತಮ. ಓಕೆ, ಇಲ್ಲಿ ಬನ್ನಿ ನೆಕ್ಸ್ಟ್. ಇಲ್ಲಿ ನಾವು ಬಿ ಫಾರ್ಮ್ ಬಗ್ಗೆ ಕಂಟಿನ್ಯೂ ಮಾಡೋಣ. ಓಕೆ, ಸೊ ಇಲ್ಲಿ ಐ ಆಮ್ ನೋಡಿ, ಐ ಹ್ಯಾಮ್ ಇದು ಫುಲ್ ಫಾರ್ಮ್, ಇದು ಶಾರ್ಟ್ ಫಾರ್ಮ್. ಐ ಆಮ್ ಜಾನಾ. ಓಕೆ, ಈಸ್ ಪೌಲ್, ದೇ ಆರ್ ಆಕಿ ಅಂಡ್ ಯೂಟಾ. ಓಕೆ, ಇಲ್ಲಿ ನಾವು ಕಂಟ್ರಿ ಮತ್ತು ನ್ಯಾಷನಾಲಿಟಿ ನಾನು ಇದು ನೇಮ್ ಆಯ್ತು, ನೇಮ್ಗೆ ಹೇಗೆ ಯೂಸ್ ಮಾಡ್ತೀವಿ ಅಂತ ಆಯ್ತು. ನೆಕ್ಸ್ಟ್ ಕಂಟ್ರಿ ಮತ್ತು ನ್ಯಾಷನಾಲಿಟಿಗೆ ಐ ಆಮ್ ಫ್ರಮ್ ದ US, ಐ ಆಮ್ ಅಮೆರಿಕನ್. ಓಕೆ, ಸೊ ಈ ತರ ಶಾರ್ಟ್ ಆಗಿ ಐ ಆಮ್ ಅಂತ ನಾವು ಹೇಗೆ ಯೂಸ್ ಮಾಡ್ತೀವಿ ನೋಡಿ. ಐ ಆಮ್ ಇರೋದನ್ನ ನಾವು ಹೇಗೆ ಶಾರ್ಟ್ ಆಗಿ ಯೂಸ್ ಮಾಡ್ತೀವಿ. ಮೈ ಹಸ್ಬೆಂಡ್ ಈಸ್. ಓಕೆ, ಸೊ ಇಲ್ಲಿ ನಾವು ಶಾರ್ಟ್ ಫಾರ್ಮ್ ಮಾಡ್ಲಿಕ್ಕೆ ಆಗಲ್ಲ. ಮೈ ಹಸ್ಬೆಂಡ್ ಈಸ್ ಫ್ರಮ್ ಇಟಲಿ, ಈಸ್ ಇಟಲಿ ನೋಡಿ ಶಾರ್ಟ್ ಫಾರ್ಮ್ ಹೇಗಿದೆ. ಓಕೆ, ನೆಕ್ಸ್ಟ್ ಶಿ ಈಸ್ ನಾಟ್ ಕೊರಿಯನ್ ನೋಡಿ, ಶಿ ಈಸ್ ವಿಯೆಟ್ನಾಮೀಸ್. ಆರ್ ದೇ ಫ್ರಮ್ ಆಸ್ಟ್ರೇಲಿಯಾ ನೋಡಿ, ಇದು ಅಷ್ಟೇ, ಹೆಲ್ಪಿಂಗ್ ವರ್ಬ್, ಸಬ್ಜೆಕ್ಟ್, ನೆಕ್ಸ್ಟ್ ಆಬ್ಜೆಕ್ಟ್ ಇದೆ ಅಲ್ವಾ. ಸೊ ನಾ ಏಜ್ ಹೇಳುವಾಗಲೂ ಅಷ್ಟೇ, ಐ ಆಮ್ 27 years old. ಹೌ ಓಲ್ಡ್ ಆರ್ ಯು ನೋಡಿ, ಹೌ ಓಲ್ಡ್ ಆರ್ ಯು. ಶಿ ಈಸ್ 15, ಮೈ ಮದರ್ ಈಸ್ 65 years old. ಓಕೆ, ಸೊ ಇವೆಲ್ಲ ಬಿ ಫಾರ್ಮ್ಸ್ ಅಂತ ನಾವು ಕರಿತೀವಿ. ಓಕೆ, ಶಾರ್ಟ್ ಫಾರ್ಮ್ ಏನಿದೆ ಇಲ್ಲಿ ಹೀಸ್ ಅಂತ ಇರುತ್ತೆ. ಸೊ ಇವೆಲ್ಲವೂ ಕೂಡ ಬಿ ಫಾರ್ಮ್. ಈ ಬಿ ಫಾರ್ಮ್ಗಳು ತುಂಬಾನೇ ಇಂಪಾರ್ಟೆಂಟ್. ಓಕೆ, ಸೊ ಇದು ನೀವು ಕಲ್ತ್ಕೊಂಡಷ್ಟು ಬಿ ಫಾರ್ಮ್ ಅಲ್ಲಿ ನಿಮ್ಗೆ ಒಂದೇ ತರ ಗ್ರಾಮರ್ ಇಲ್ಲ, ತುಂಬಾನೇ ಇದೆ. ನೀವು ಟೆನ್ಸಸ್ ಕೂಡ ಅದು ಹೆಲ್ಪ್ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ಟೆನ್ಸಸ್ ಕಲಿಬೇಕು ಅಂತಂದ್ರೆ ಅಥವಾ ಒಂದು ಇಂಗ್ಲಿಷ್ ಮಾತಾಡ್ಲಿಕ್ಕೆ ಒಂದಷ್ಟು ಕಲಿಬೇಕು ಅಂತಂದ್ರೆ ಟೆನ್ಸಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಫ್ರೆಂಡ್ಸ್ ನಾವೇನ್ ಮಾಡ್ಬೇಕಾಗತ್ತೆ, ಸೊ ಇಲ್ಲೂ ಅಷ್ಟೇ ನೋಡಿ, ಇಲ್ಲೆಲ್ಲವೂ ಕೂಡ ನಿಮ್ಗೆ ಬಿ ಫಾರ್ಮ್ ಹೇಗಿದೆ ಅನ್ನೋದ್ರ ಬಗ್ಗೆ ಕೊಡ್ತಾ ಹೋಗಿದ್ದಾರೆ. ಓಕೆನಾ, ಸೊ ಈಗ ಡಬ್ಲ್ಯೂ ಎಚ್ ಕ್ವಶನ್ಸ್ ಹೀಗೆ ಇರಲಿ ಆಯ್ತಾ, ಬರ್ಕೊಳ್ಳಿ. ಓಕೆ, ಸೊ ನೋಡಿ,
ಇಲ್ಲಿ ಏನಿದೆ ನೋಡಿ, ಇಲ್ಲಿ ಕ್ವಶನ್ಸ್ ಇದೆ ಬಿ ಫಾರ್ಮ್ ಹೇಗೆ ಅಂತ. ಓಕೆ, ಓಕೆ, ಬಿ ಫಾರ್ಮ್ಸ್ ಕ್ವಶನ್ಸ್ ಇದೆ. ವಿ ಡ್ಯಾಶ್ ಫ್ರಮ್ ಕೆನಡಾ. ನೋಡಿ, ವಿ ಅನ್ನೋದು ಏನು, ಇಲ್ಲಿ ವಿ ಆಮ್ ಅಂತ ಬಳಸ್ತೀವ, ಇಸಂಟ್ ಬಳಸ್ತೀವ, ಅರಂಟ್ ಬಳಸ್ತೀವ. ನೋಡಿ, ಇಲ್ಲಿ ವಿ ಅಂತಕ್ಕಂಥದ್ದು ಪ್ಲೂರಲ್. ಓಕೆ, ಪ್ಲೂರಲ್ ಬಂದಾಗ ನಾವು ಪ್ಲೂರಲ್ ಬಿ ಫಾರ್ಮೇ ಬಳಸಬೇಕು. ಯಾವುದು ಪ್ಲೂರಲ್ ಬಿ ಫಾರ್ಮ್ ಅಂತ ಹೇಳಿದೆ ನಾನು? ಒಂದು ಆರ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ, ಇನ್ನೊಂದು ವೇರ್. ಅಲ್ಲಿ ವೇರ್ ಇಲ್ಲ ಸರ್ ಅಲ್ವಾ? ಸೊ ಆರ್ ಇದೆ, ಬಟ್ ಆರ್ ನಾಟ್ ಇದೆ. ಇದು ಆನ್ಸರ್. ಓಕೆ, ಸೊ ಯಾಕೆ ಅಂತಂದ್ರೆ ಇಲ್ಲಿ ಆರ್ ವಿ ಅನ್ನೋದು ಪ್ಲೂರಲ್ ಆಗಿದೆ. ಸೊ ಇವೆರಡು ಕೂಡ ಸಿಂಗುಲರ್. ಇದು ಸಿಂಗುಲರ್, ಇದು ಸಿಂಗುಲರ್. ಓಕೆ, ಸೊ ಹಾಗಾಗಿ ನೆಕ್ಸ್ಟ್ ಮೈ ಪೇರೆಂಟ್ಸ್ ಡ್ಯಾಶ್ ಡಿಸ್ಕವರ್ಡ್ ಅಂತ ಇದೆ. ಮೈ ಪೇರೆಂಟ್ಸ್, ಇಲ್ಲಿ ಒನ್ ಮೋರ್ ಇದೆ, ಇದು ಕೂಡ ಪ್ಲೂರಲ್. ಹೌದಲ್ಲ? ಇದು ಪ್ಲೂರಲ್ ಆಗಿದೆ. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ, ಮೈ ಪೇರೆಂಟ್ಸ್. ಹ್ಯಾಮ್ ಆಗಲ್ಲ. ಹ್ಯಾಮ್ ಅನ್ನೋದು ಫಸ್ಟ್ ಪರ್ಸನ್ ಐಗೆ ಮಾತ್ರ ನಾವು ಬಳಸ್ತೀವಿ. ಫಸ್ಟ್ ಪರ್ಸನ್ ಐಗೆ ಮಾತ್ರ ಬಳಸ್ತೀವಿ. ಸೊ ಈಸ್ ಅನ್ನೋದು ನೋಡಿ, ಶೀಗೆ ಬಳಸ್ತೀವಿ, ಹೀಗೆ ಬಳಸ್ತೀವಿ ಸರ್, ಅಷ್ಟೇ. ಹಾಗಾದ್ರೆ ಆರ್ ಅಂತಕ್ಕಂಥದ್ದು ಏನು, ಮೈ ಪೇರೆಂಟ್ಸ್ ಆರ್, ಇದು ಪ್ಲೂರಲ್. ಓಕೆ, ಸೊ ಹಾಗಾಗಿ ಆರ್ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಏನ್ ಕ್ವಶನ್ ಇದೆ? ನೆಕ್ಸ್ಟ್ ಕ್ವಶನ್ ನೋಡಿ, ಓದಿ. ಕ್ವಶನ್ ನಂಬರ್ 3, ಐ ಡ್ಯಾಶ್ ಟೈರ್ಡ್ ಅಂತಿದೆ. ಐ ಡ್ಯಾಶ್ ಟೈರ್ಡ್ ಅಂತಿದೆ. ಸೊ ಐ ಆಮ್ ಟೈರ್ಡ್, ಐ ಆರ್ ಟೈರ್ಡ್, ಫಸ್ಟ್ ಫಿಯರ್ಸ್ ಇದೆ ನೋಡಿ, ಅದು ಟೈರ್ಡ್ ಅಥವಾ ಐ ಈಸ್ ಟೈರ್ಡ್ ಅಲ್ವಾ? ನೋಡಿ, ವೆರಿ ಸಿಂಪಲ್. ಹ್ಯಾಮ್ ಅಂತ ಬಂತು, ಐ ಬಂತು ಅಂದ್ರೆ ಅಲ್ಲಿ ಆಮ್ ಬಳಸಬೇಕು ಅಷ್ಟೇ. ಸೊ ಬರಲ್ಲ, ಇದು ಬರಲ್ಲ. ಹೌದಲ್ವಾ? ನೆಕ್ಸ್ಟ್, ವೇರ್ ಡ್ಯಾಶ್ ಯು ಫ್ರಮ್. ವೇರ್ ಆರ್ ಯು ಫ್ರಮ್? ಎಸ್, ವೇರ್ ಆರ್ ಯು ಫ್ರಮ್. ಓಕೆ, ಈ ತರ ನಾವು ಬಳಸ್ತಾ ಹೋಗ್ತೀವಿ. ವೇರ್ ಆರ್ ಯು ಫ್ರಮ್. ಓಕೆ, ನೆಕ್ಸ್ಟ್ ಏನಿದೆ ಕ್ವಶನ್? ಡ್ಯಾಶ್ ಯುವರ್ ಬ್ರದರ್ ಟಾಲ್. ಈಸ್ ಯುವರ್ ಬ್ರದರ್ ಟಾಲ್? ಈಸ್ ಯುವರ್ ಬ್ರದರ್ ಟಾಲ್ ಅಂತ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್, ಸರಾ ಡ್ಯಾಶ್ ಮ್ಯಾರಿಡ್. ಸರಾ ಡ್ಯಾಶ್ ಮ್ಯಾರಿಡ್ ಅಂತ ಇದೆ. ಓಕೆ, ಸರಾ ಡ್ಯಾಶ್ ಮ್ಯಾರಿಡ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಗೆ ಸರಾ ಅನ್ನೋದು ಸಿಂಗುಲರ್ ಪರ್ಸನ್ ನೇಮ್, ಅದು ಸರಾ. ಸೊ ಆಮ್ ಬಳಸಲ್ಲ. ಆಮ್ ಯಾವಾಗ ಬಳಸ್ತೀವಿ? ಐಗೆ ಮಾತ್ರ ಬಳಸ್ತೀವಿ. ನೆಕ್ಸ್ಟ್ ಆರ್ ಅದು ಪ್ಲೂರಲ್ಗೆ ಬಳಸ್ತೀವಿ. ಸೊ ನೋಡಿ, ಈಸ್ ಇದೆಯಲ್ಲ, ಈಸ್ ಸಿಂಗಲ್ ಒನ್ ಪರ್ಸನ್ ಇದ್ದಾರೆ. ಸೊ ಸರಾ ಈಸ್ ನಾಟ್ ಫಸ್ಟ್ ಫೇಸ್. ಸರಾಸ್ ನಾಟ್ ಮ್ಯಾರಿಡ್. ಓಕೆ, ನೆಕ್ಸ್ಟ್ ಬಾಬ್ ಅಂಡ್ ಟಾನಿ ಡ್ಯಾಶ್ ಮೈ ಕಸಿನ್ಸ್. ನೋಡಿ, ಇಲ್ಲಿ ಬಾಬ್ ಅಂಡ್ ಟಾನಿ ಇಬ್ರು ಇದ್ದಾರೆ, ಅದಕ್ಕೆ ಆಮ್ ಬಳಸಲ್ಲ. ಆಮ್ ಐ ಮಾತ್ರ, ಈಸ್ ಸಿಂಗುಲರ್ ಮಾತ್ರ, ಆರು ಪ್ಲೂರಲ್. ಬಾಬ್ ಅಂಡ್ ಆಂಟೋನಿ ಆರ್ ಮೈ ಕಸಿನ್ಸ್. ಈಸಿ ಆಗ್ತಲ್ಲ? ನೆಕ್ಸ್ಟ್ ಇಲ್ಲಿ ಡ್ಯಾಶ್ ದ ಫುಡ್ ಅಟ್ ದಿಸ್ ರೆಸ್ಟೋರೆಂಟ್ ಗುಡ್. ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ಒಂದು ವರ್ಡ್ ಇದೆ, ಏನು ಅಲ್ಲಿ FOOD, ಫುಡ್ ಅಂತ ಇದೆ. ಆಯ್ತಾ? ಇದನ್ನ ಹೇಗೆ ಪ್ರೊನೌನ್ಸ್ ಮಾಡ್ತೀರಾ? ಎಸ್ ಸರ್, ಈಗ ನಾವು GOOD ಗುಡ್, ಅದೇ ತರ ಇದನ್ನ ಫುಡ್ ಅಂತ ಮಾಡ್ತೀರಾ? ಇಲ್ಲ, ನಾವು ಅದನ್ನ ಫುಡ್ ಅಂತ ಓದ್ಬೇಕು. ಎಸ್, ಫುಡ್, ಇದು ಕರೆಕ್ಟ್ ವರ್ಡ್, ಕರೆಕ್ಟ್ ಪ್ರೊನೌನ್ಸಿಯೇಷನ್. ಓಕೆ, ಫುಡ್ ಅಂತ ನಾವು ಅದನ್ನ ಬಳಸ್ತಾ ಹೋಗ್ತೀವಿ. ಓಕೆ, ಸೊ ನೆಕ್ಸ್ಟ್ ನೋಡಿ, ಡ್ಯಾಶ್ ದ ಫುಡ್
ಅಟ್ ದಿಸ್ ರೆಸ್ಟೋರೆಂಟ್ ಗುಡ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಹೀಗೆ ಆನ್ಸರು ಡ್ಯಾಶ್ ದ ಫುಡ್. ನಾವಿಲ್ಲಿ ಫುಡ್ ಅಂತಕ್ಕಂಥದ್ದು ಸಿಂಗುಲರ್ ಅಲ್ವಾ. ಸೊ ಆಮ್ ಬಳಸ್ತೀಯಾ ಆರ್ ಬಳಸ್ತೀಯಾ ಇಲ್ಲ. ಈಸ್ ದ ಫುಡ್ ಅಟ್ ದಿಸ್ ರೆಸ್ಟೋರೆಂಟ್ ಗುಡ್ ಕ್ವಶನ್ ಮಾಡ್ತಾರೆ. ಆ ರೆಸ್ಟೋರೆಂಟ್ ನಲ್ಲಿ ಆ ಫುಡ್ ಚೆನ್ನಾಗಿದೆಯಾ ಅಂತ ಕೇಳ್ತಿದ್ದಾರೆ. ಮೈ ಅಪಾರ್ಟ್ಮೆಂಟ್ ಅನ್ನೋದು ಮೈ ಅಪಾರ್ಟ್ಮೆಂಟ್ ನನ್ನ ಅಪಾರ್ಟ್ಮೆಂಟ್ ಒಂದೇ ಇರೋದಲ್ಲಿ ಒಂದ್ ಮೂರು ಇರ್ತಾವ. ಸೊ ಹಾಗಾಗಿ ಆಮ್ ಅಂತೂ ಬಳಸಲ್ಲ ಮೈ ಅಪಾರ್ಟ್ಮೆಂಟ್ ಆದ್ರಿಂದ ಆರ್ ಸಿಂಗಲ್ ಆರ್ ಪ್ಲೂರಲ್ ಬಳಸಲ್ಲ. ಸೊ ಮೈ ಅಪಾರ್ಟ್ಮೆಂಟ್ ಈಸ್ ವೆರಿ ಸ್ಮಾಲ್ ಅಂತಾನು ಬಳಸ್ತೀವಿ. ಓಕೆ ನೆಕ್ಸ್ಟ್ Kate, are you thirsty? Joe, no, I am not. No, I am not. He is dash a good student. He is ಅದೇ ಈಸ್ ಅಂತ ಓದ್ಬೇಕಿದು. He is ನೋಡಿ ಈಸ್ ಅಂತ ಬಂದ್ಮೇಲೆ ಆರ್ ಅಂಡ್ ಬರ್ತದ ಈಸ್ ನಾಟ್ ಬರ್ತದ ಯಾವ್ದು ಬರ್ತದೆ ನಾಟ್. ಈಸ್ ನಾಟ್ ಎ ಗುಡ್ ಸ್ಟೂಡೆಂಟ್. ನೋಡಿ ಯು ಡ್ಯಾಶ್ ಬ್ಯೂಟಿಫುಲ್. ಯು ಇಸ್ ಅ ಪ್ಲೂರಲ್. ಯು ಈಸ್ ಅಂತ ಬರಲ್ಲ ಈ ಸಿಂಗುಲರ್ ಆಗುತ್ತೆ. ಸೊ ಯು ಈಸ್ ಬ್ಯೂಟಿಫುಲ್ ಅಂತ ಆಗತ್ತಾ. ಯು ನಾಟ್ ಬ್ಯೂಟಿಫುಲ್ ಅಂತ ಆಗತ್ತಾ. ಯು ಆರ್ ನೋಡಿ ಅಫಾಸ್ಟ್ರಫಿ ಆರ್ ಇ ಇದನ್ನ ಕರೆಕ್ಟ್ ಕಲ್ತ್ಕೋಬೇಕು. ಪ್ರತಿಯೊಂದು ನಾನು ನೀಟಾಗಿ ನಿಧಾನಕ್ಕೆ ಫಾಸ್ ಕೊಟ್ಟು ಈ ವಿಡಿಯೋನ ನೋಡಿ ಅವಾಗ ನೀಟಾಗಿ ಅರ್ಥ ಆಗುತ್ತೆ. ಮೀನಿಂಗ್ ತುಂಬಾ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಹೌ ಓಲ್ಡ್ ಯು ಅಲ್ವಾ. ಯು ಅಂದ್ರೆ ಇಲ್ಲಿ ಪ್ಲೂರಲ್ ಸೊ ಆರ್. ಹೌ ಓಲ್ಡ್ ಆರ್ ಯು. ಎಸ್ ನೆಕ್ಸ್ಟ್ ಶಿ ಅನ್ನೋದು ಸಿಂಗುಲರ್ ಅಲ್ಲ. ಸೊ ಹಾಗಾಗಿ ಆಮ್ ಬಳಸ್ತೀವಾ ಇಲ್ಲ. ಫಸ್ಟ್ ಫೇಸ್ ಅಂದ್ರೆ ಶಿ ಈಸ್ ಅಂತ ಆಗುತ್ತದೆ. ಓಕೆ ಶಿ ಈಸ್ 29 years old ಅಂತ ಕರಿತೀವಿ ನಾವು. ನೆಕ್ಸ್ಟ್ ಜೆನಿಫರ್ ಅಂಡ್ ಐ. ಜೆನಿಫರ್ ಅಂಡ್ ಐ ಏನ್ ಆನ್ಸರ್ ಆಗುತ್ತೆ ನೋಡಿ. ಇಷ್ಟೊತ್ತು ಡಿಸ್ಕಸ್ ಮಾಡಿದ್ದು ಮುಖ್ಯ ಅಲ್ಲ, ಈಗ ಇಂಪಾರ್ಟೆಂಟ್ ನೋಡಿ. ಇಲ್ಲಿ ಜೆನಿಫರ್ ಮತ್ತೆ ಐ ಅಂತ ಕೊಟ್ಟಿದ್ದಾರೆ. ಓಕೆ ಸೊ ಇಲ್ಲಿ ನಾವು ಸಾಮಾನ್ಯವಾಗಿ ಐಗೆ ನಾನು ಅವಾಗಲೇ ಹೇಳಿದೆ ಫಸ್ಟ್ ಪರ್ಸನ್ ಆದ್ರಿಂದ ಆಮ್ ಬಳಸ್ತೀವಿ ಸರ್ ಅಂತ ಹೇಳಿದೆ. ಸರ್ ಈಗ ಆತರ ಜೆನಿಫರ್ ಅನ್ನೋದು ಗರ್ಲು. ಸೊ ಐ ಅನ್ನೋದು ನಾನು ಇಬ್ರು ಸೇರಿಸಿ ಏನ್ ಬಳಸ್ತೀವಿ ಆರ್ ಬಳಸಿದ್ರೆ ಸರಿ ಅಲ್ವಾ ಸರ್. ಇದು ರಾಂಗ್. ಓಕೆ ನೋಡಿ ಇಲ್ಲಿ ಈ ತರ ಬಂದಾಗ ಐ ಇದೆಯಲ್ವಾ. ನೆಕ್ಸ್ಟ್ ಅವ್ನು ಏನಾದ್ರು ಆಕ್ಸಿಲ್ ಅದೇ ಬಿ ಫಾರ್ಮ್ ನ ಫಿಲ್ ಮಾಡಿ ಅಂತ ಹೇಳಿದಾಗ ನೀವು ಆಮೇ ಬಳಸ್ಬೇಕು, ಬೇರೆ ಬಳಸಂಗಿಲ್ಲ. ಗೊತ್ತಾಯ್ತಾ. ಸಪೋಸ್ ಸರ್ ಐ ಅಂಡ್ ಜೆನ್ನಿಫರ್ ಅಂತ ಬಂತು. ಐ ಅಂಡ್ ಜೆನ್ನಿಫರ್ ಆಯ್ತಾ. ಐ ಅಂಡ್ ಜೆನ್ನಿಫರ್ ಆಗ ಈಸ್ ಬರ್ತದೆ ಜೆನ್ನಿಫರ್. ಓಕೆ ಆಕ್ಚುಲಿ ನಾವು ಇದನ್ನು ಬಳಸಲ್ಲ ಈ ಸೆಂಟೆನ್ಸ್ ನಾವು ಮಾಡಕ್ಕೆ ಹೋಗಲ್ಲ. ಓಕೆ ಸೊ ಯಾವಾಗ್ಲೂ ಕೂಡ ನಾವು ಇದು ಈಗ ಬರಬೇಕು ಇದು ಹೀಗೆ ಬರಬೇಕು. ನೀವು ಬೇಕಾದ್ರೆ ಕೆಲವೊಂದ್ಸಲ ರಾಂಗ್ ಮಿಸ್ಟೇಕ್ಸ್ ನ ಕೇಳಿದಾಗ ಈ ತರ ಕೊಡ್ಬೋದು. ಓಕೆನಾ. ಸೊ ಹಾಗಾಗಿ ನಾವು ಇದನ್ನ ಬಳಸ್ತೀವಿ. ಓಕೆ ಫಾರ್ ಎಕ್ಸಾಂಪಲ್ ಸರ್ ಇದೇ ಆಪ್ಷನ್ ಅಲ್ಲಿ ಇಲ್ಲಿ ಏನಾಯ್ತು ಇಲ್ಲಿ ಬೇಕು. ಇಲ್ಲಿ ಫಾರ್ ಎಕ್ಸಾಂಪಲ್ ಹ್ಯಾಸ್ ನಾಟ್ ಹ್ಯಾಡ್ ನಾಟ್ ಹ್ಯಾವ್ ನಾಟ್ ಕೊಟ್ಬಿಟ್ಟಿದ್ದಾರೆ ಆಪ್ಷನ್ ಅಂತಂದ್ರೆ ಇವ್ಯಾವು ಅಲ್ಲ ಅನ್ಕೊಳ್ಳಿ. ಓಕೆ ಈಗ ಯಾವ್ದು ಯೂಸ್ ಮಾಡ್ತೀವಿ ಜೆನಿಫರ್ ಅಂಡ್ ಐ ಯಾವ್ದು ಬಳಸ್ತೀವಿ ಹ್ಯಾಸ್ ಬಳಸಲ್ಲ. ಓಕೆ ಇಲ್ಲ ಹ್ಯಾಡ್ ಬಳಸ್ತೀವಿ ಇಲ್ಲ ಹ್ಯಾವ್ ನಾಟ್ ಬಳಸ್ತೀವಿ. ಇಲ್ಲ ಹ್ಯಾಡ್ ಪಾಸ್ಟ್ ಟೆನ್ಸ್ ಆದ್ರಿಂದ ನಾವು ಹ್ಯಾವ್ ಬಳಸ್ತೀವಿ. ಸೊ ಐ ಹ್ಯಾವ್ ನಾವು ಸಾಮಾನ್ಯವಾಗಿ ಬಳಸ್ತೀವಿ ಬಿಕಾಸ್ ಆಫ್ ದಿಸ್ ಫಸ್ಟ್ ಪರ್ಸನ್ ರೈಟ್ ಅಲ್ವಾ. ಫಸ್ಟ್ ಪರ್ಸನ್ ಆದ್ರಿಂದ ನಾವೇನ್ ಮಾಡ್ತೀವಿ ಹ್ಯಾವ್ ಯೂಸ್ ಮಾಡ್ತೀವಿ. ಓಕೆ ಸೊ ಹಾಗಾಗಿ ನಾವಿಲ್ಲಿ ವೆರಿ ಇಂಪಾರ್ಟೆಂಟ್ ಈ ಟಾಪಿಕ್ ಜೆನಿಫರ್ ಅಂಡ್ ಐ ಆಮ್ ಸ್ಟೂಡೆಂಟ್ ಐ ಆಮ್ ನಾಟ್ ಸ್ಟೂಡೆಂಟ್ ಅಂತ ಇಲ್ಲಿ ಅರ್ಥ ಆಗುತ್ತೆ. ಓಕೆ ಓಕೆ ಫ್ರೆಂಡ್ಸ್ ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾನು ಒಂದಷ್ಟು ಇದೇ ತರದ ಒಂದು ಪ್ರಶ್ನೆಗಳು ತುಂಬಾ ಡಿಫ್ರೆಂಟ್ ಆಗಿರ್ತಕ್ಕಂತಹ ಟಾಪಿಕ್ ಅನ್ನು ತಗೊಂಡ್ಬರ್ತೀನಿ. ಓಕೆನಾ. ಓಕೆ ಥ್ಯಾಂಕ್ ಯು ಮೈ ಡಿಯರ್ ಫ್ರೆಂಡ್ಸ್. ಇದೇ ತರಹದ ವಿಡಿಯೋಸ್ಗಳನ್ನು ನೋಡಬೇಕು ಅಂದ್ರೆ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ವಿಡಿಯೋ ನೋಡಿ ಪೂರ್ತಿ ನೋಡಿದ್ರೆ ನಿಮ್ಗೆ ಅರ್ಥ ಆಗೋದು. ಸುಮ್ಮನೆ ಬಂದು ವಿಸಿಟ್ ಮಾಡಿ ಹೋದ್ರೆ ಏನು ಅರ್ಥ ಆಗಲ್ಲ, ಪ್ರಯೋಜನ ಇಲ್ಲ. ಹಾಗಿದ್ರೆ ಬರಲೇಬೇಡಿ. ಓಕೆನಾ. ಸೊ ಇದು ಮೀನಿಂಗ್ಫುಲ್ ಸಿಗ್ಬೇಕು, ಇದು ಅರ್ಥ ಆಗ್ಬೇಕು. ಇದು ನಿಮ್ಗೆ ಅರ್ಥ ಆಗ್ತಿದ್ಯಾ. ಸೊ ಹಾಗಾಗಿ ಈ ಒಂದು ವಿಡಿಯೋ ಆ ತರ ಫೋಕಸ್ ಮಾಡಿ ನೀವು ಕಲಿಬೇಕು ಅಂತೇಳಿ ನೀವು
ವಿಡಿಯೋ ಓಪನ್ ಮಾಡಿ. ಓಕೆ, ನೀಟಾಗಿ ಅರ್ಥ ಆಗುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.